ನಮಸ್ಕಾರ, ನನ್ನೆಲ್ಲ ಕನ್ನಡಿಗ ಸ್ನೇಹಿತರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಬಿಗ್ ಬಾಸ್ 105ನೇ ದಿನ ಏನೆಲ್ಲ ನಡೀತು ಅಂತ ನಿಮ್ಮೆಲ್ಲರಿಗೂ ಹೇಳ್ತೀನಿ. ಬನ್ನಿ, ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಮಾಳವಿಕಾ ಮೇಡಮ್ ಅವ್ರಿಗೆ ಏನೋ ಗೊತ್ತಾಯ್ತಂತೆ ಪ್ರಥಮ್ ಬಗ್ಗೆ. ಅದೇನು ಗೊತ್ತಾಯ್ತು ಅಂತ ನನ್ಗಂತೂ ಗೊತ್ತಾಗ್ಲಿಲ್ಲ. ಸೊ ಇದಾದ್ಮೇಲೆ ನೆಕ್ಸ್ಟ್ ಚರ್ಚೆ ಮಾಡ್ತಾ ಇದ್ರು. ಪ್ರಥಮ್ನ ಕಾರ್ನರ್ ಮಾಡ್ತಾ ಇದೀವಿ ಅಂತ ಜನಗಳು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಲ್ಲಿ ಮೋಹನ್ ಅಂಕಲ್ ಕೀರ್ತಿ ಅವರೆಲ್ಲ ಚರ್ಚೆ ಮಾಡ್ತಾ ಇದ್ರು. ಸೊ ಹೌದು, ನೀವು ಕಾರ್ನರ್ ಮಾಡಿದ್ರೆ ಕರೆಕ್ಟು. ಯಾಕಂದ್ರೆ ನೀವೇ ಒಂದು 5 ಜನ ಒಂದು ಗುಂಪು ಆಗ್ಬಿಡ್ತೀರಾ, ಅವನೊಬ್ಬನೇ ಸಪೋರ್ಟ್ ಆಗ್ಬಿಡ್ತಾನೆ. ಇದರಿಂದ ಜನಗಳಿಗೆ ಏನು ಗೊತ್ತಾಗುತ್ತೆ? ಹೌದಪ್ಪ, ಪಾಪ ಅವನೊಬ್ಬನ ಎಲ್ಲರೂ ಕಾರಣ ಮಾಡೋದಂತ ಜನಗಳು ತಿಳ್ಕೊಂತಾರೆ. ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಮಾಳವಿಕಾ ಮೇಡಮ್ ಅವರು ನಮ್ಮ ಪ್ರಥಮ್ಗೆ ಕ್ಲಾಸ್ ತಗೊಂತಾರೆ, ಲೆಕ್ಚರ್ ತಗೊಂತಾರೆ. ನಾನು ಅದನ್ನ ನೋಡಕ್ ಹೋಗಿಲ್ಲ, ಅದೇನು ಲೆಕ್ಚರ್ ತಗೊಂಡ್ರು ಅಂತ ಚೆನ್ನಾಗಿ ಚೇಂಜ್ ಮಾಡಿದೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅದೇ ನಮ್ಮ ಹುಚ್ಚ ಅಂತ ಅಂದ್ರಲ್ಲ ಪ್ರಥಮ್ಗೆ, ಅದ್ರ ಬಗ್ಗೆ ಪ್ರಥಮ್ ತುಂಬಾ ಬೇಜಾರಾಗಿದ್ದ. ಎಲ್ಲರೂ ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಅನ್ಬಾರ್ದು ಹಂಗೆ ಹಿಂಗೆ ಅಂತ. ರೇಖಾ ಅವ್ರು ಕೂಡ ಈ ತರ ಅಂದ್ರು ಅಂತ ಬೇಜಾರಾಗಿದೆ ಪ್ರಥಮ್. ಸೊ ರೇಖಾ ಅವ್ರು ಅದಕ್ಕೆ ಆ ತರ ಹೇಳಿಲ್ಲ ಅಂತ ಜಸ್ಟಿಫಿಕೇಶನ್ ಕೊಟ್ಟರು. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನಮ್ಮ ಬಿಗ್ ಬಾಸ್ ಮನೆಗೆ ಹಳೆ ಕನೆಕ್ಷನ್ಗಳು ಒಬ್ಬೊಬ್ಬರಿಗೆ ಬರ್ತಾ ಇದ್ರು. ಫಸ್ಟ್ ಬಂದು ದೊಡ್ಡ ಗಣೇಶ್ ಬಂದು ಪ್ರಥಮ್ ಅವ್ರಿಗೆ ಹೇಳಿದ್ರು, ಪ್ರಥಮ ಏನೋ ನೀನು ನನಗೆ ಅಳಿಸ್ಕೊಂಡು ಕಳಿಸ್ಬೇಡ ಅಂತ ಹೇಳ್ಬಿಟ್ಟು ನೀನೇ ಇಲ್ಲಿವರೆಗೆ ಇದೆಯಲ್ಲ ಅಂತ ಕಾಮಿಡಿ ಮಾಡಿದ್ರು. ಪ್ರಥಮ್ ನಗ್ತಾ ಇದ್ದ, ತುಂಬಾ ಚೆನ್ನಾಗಿತ್ತು ನೋಡೋಕೆ. ಇದಾದ್ಮೇಲೆ ನೆಕ್ಸ್ಟ್ ಮಸ್ತಾನ್ ಬಂದ್ರು. ಮಸ್ತಾನ್ ಕೂಡ ಸ್ವಲ್ಪ ಹೊತ್ತಿದ್ದಿ, ಆಮೇಲೆ ವಾಪಸ್ ಮತ್ತೆ ಹೋದ್ರು. ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಸಂಜನಾ ಮೇಡಮ್ ಅವ್ರು ಬಂದು ಮೇಡಮ್ ಅವ್ರು ಬಂದು ಎಲ್ಲರಿಗೂ ಖುಷಿಯಾಗಿ ಮಾತಾಡಿದ್ರು. ಬಟ್ ಪ್ರಥಮ್ ಅವ್ರಿಗೆ ಮಾತಾಡ್ಸಿಲ್ಲ, ಪ್ರಥಮ್ ಬೇಜಾರಾಗಿದ್ದ. ಆಮೇಲೆ ಅವರೇ ನೆಕ್ಸ್ಟ್ ಶೇಕ್ ಹ್ಯಾಂಡ್ ಕೊಟ್ಟು ಜಸ್ಟ್ ಒಂದು ಹಲೋ ಹೇಳಿದ್ರು. ಇದಾದ್ಮೇಲೆ ಎಷ್ಟೊಂದು ಕೂತ್ಕೊಂಡು ಮನೆಯವ್ರ ಜೊತೆ ಮಾತುಕತೆ ಮಾಡ್ತಾರೆ ಸಂಜನಾ ಅವ್ರು. ಬಟ್ ಪಾಪ ಪ್ರಥಮ್ ಮಾತ್ರ ದೂರ ಕೂತ್ಕೊಂಡು ಒಬ್ಬನೇ ನೋಡ್ಕೊಂಡು ಬೇಜಾರಾಗಿ ಕೂತಿದ್ದ. ಸೊ ಇದರಿಂದ ನನಗೂ ತುಂಬಾ ಬೇಜಾರಿದೆ, ಯಾಕಂದ್ರೆ ಮಾತಾಡ್ಬೋದಾಯ್ತು. ಪ್ರಥಮ್ ಏನು ಅಷ್ಟು ಬೇರೆ ಮನುಷ್ಯ ಅಲ್ಲ, ಅವನು ಮನುಷ್ಯ, ಅವನು ಎಲ್ಲ ಕಟ್ಕೊಂಡು ಒಟ್ಟಿಗೆ ಮಾತಾಡ್ಬೇಕು ತಾನೆ. ಸೊ ಬಿಡಿ. ಇದಾದ್ಮೇಲೆ ನೆಕ್ಸ್ಟ್ ಸಂಜನಾ ಹೋಗ್ತಾ ಪ್ರಥಮೆ ಕರ್ಕೊಂಡು ಹೋಗಿ ಸಂಜನಾ ಅವ್ರ ಕಿವಿಲಿ ಅದೇನೋ ಹೇಳ್ದ ಅಂತ ನನಗೂ ಗೊತ್ತಾಗಿಲ್ಲ. ಸೊ ಆಮೇಲೆ ಸಂಜನಾ ಅವರು ಸೆಲ್ಫಿ ತಗೊಂಡು ವಾಪಸ್ ಹೋದ್ರು. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದ್ದು ಇಷ್ಟು. ಆಮೇಲೆ ನಿನ್ನೆ ನನ್ನ ಅಶ್ವಮೇಧ ಯಾಗ ಶುರು ಮಾಡಿದ ಪ್ರಥಮ್ ಅಶ್ವಮೇಧ ಯಾಗ, ಅದರಲ್ಲಿ ನಮ್ಮ ಶಾಲಿನಿ ಅವರು ಅತಿ 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 ಕಡಿಮೆ ಡಿಸ್ಲೈಕ್ಸ್ ಬಂದು ಅವರು ರೇಸಿಂದ ಔಟ್ ಆಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಪ್ರಥಮ್ ನಿನ್ನೆ ಅತಿ ಹೆಚ್ಚು ಲೈಕ್ ಪಡ್ಕೊಳ್ಳೋದ್ರಿಂದ ಪ್ರಥಮ್ ಗೆಲ್ಬೇಕು ಅಂತ ನೀವೆಲ್ಲ ಆಯ್ಕೆ ಮಾಡಿದ್ದೀರಾ. ಸೊ ಇವತ್ತು ಕೂಡ ನಾನು 2 ಹೆಸರು ಹೇಳ್ತಾ ಇದ್ದೀನಿ. ಆ 2 ಹೆಸರಲ್ಲಿ ನಿಮಗೆ ಯಾರು ಇಷ್ಟ ಅನ್ನೋದನ್ನ ಹೇಳಿ. ನಿಮಗೆ ಪ್ರಥಮ್ ಬಿಗ್ ಬಾಸ್ ವಿನ್ನರ್ ಆಗ್ಬೇಕಾದ್ರೆ ಲೈಕ್ಸ್ ಹೊಡಿರಿ, ಮಾಳವಿಕಾ ಅವರು ವಿನ್ನರ್ ಆಗ್ಬೇಕಾದ್ರೆ ಡಿಸ್ಲೈಕ್ಸ್ ಹೊಡಿರಿ. ಓಕೆನಾ? ಇದು ಸೆಕೆಂಡ್ ಅಶ್ವಮೇಧ ಯಾಗ ನಮ್ಮ ಪ್ರಥಮ್ ಮಾಡ್ತಾ ಇರೋದು. ಸೊ ನಿಮಗೆ ಪ್ರಥಮ್ ಇಷ್ಟ ಆದರೆ ಲೈಕ್ಸು, ಮಾಳವಿಕಾ ಅವ್ರು ಇಷ್ಟ ಗೆಲ್ಬೇಕು ಅಂತ ಹೇಳಿದ್ರೆ ಡಿಸ್ಲೈಕ್ಸ್ ಹೊಡಿರಿ. ಓಕೆನಾ ಫ್ರೆಂಡ್ಸ್? ಆಮೇಲೆ ಇನ್ನೊಂದು ಆಡಿಯೋ ಇದೆ, ಕೇಳಿಸ್ಕೊಂಬನಿ, ಮಾತಾಡ್ತೀನಿ ಆಮೇಲೆ. ಗುರು, ನಾನು ಕೇಳಿರೋ ಪ್ರಶ್ನೆಗೆ ನೀನು ಉತ್ತರನೇ ಕೊಡಿಲ್ಲ. ಯಾಕೆ ನೀನು ಹಿಂಗೆ ಮಾಡೋದು? ಉತ್ತರ ಕೊಡು ಗುರು. ನಿಮಗೆ ಕ್ವಶನ್ ಹೇಳ್ಬೇಕಾ? ಮಾತೆತ್ತಿದ್ರೆ ಯಾವ ಶೋ ಎಲ್ಲ ನೋಡಿದ್ರು ಕನ್ನಡಿಗರು ಅಂತ ಹೇಳ್ತೀರಾ. ಆ ಕನ್ನಡಿಗರ ಅರ್ಥ ನನ್ಗೆ ಗೊತ್ತಾಗ್ತಲ್ಲ, ಅದನ್ನ ಸ್ವಲ್ಪ ಮಾತ್ರ ಹೇಳಿ ಸಾಕು. ಸರ್, ನೀವು ಕನ್ನಡಿಗರಿಲ್ಲ ಅಂತ ಯಾರು ಹೇಳಿದ್ದು? ನನ್ಗ ಕ್ವಶನ್ ಇರೋದು ಕನ್ನಡಿಗರಂದ್ರೆ ಏನು ಅಷ್ಟೇ ನನ್ನ ಪ್ರಶ್ನೆ. ಅದಕ್ಕೆ ಉತ್ತರ ಕೊಟ್ರೆ ಸಾಕು. ಗುರು, ಉತ್ತರನೇ ಕೊಡಿಲ್ಲ ನೀನು. ಗುರು, ನೀನು ಹೇಳಿರೋ ಪ್ರಶ್ನೆ ಕರೆಕ್ಟ್ ಇದೆ. ಆದ್ರೆ ಒಂದ್ ಹೇಳ್ತೀನಿ, ನಂದು ತಮಿಳ್ನಾಡು, ನಾನಿರೋದು ಧರ್ಮಪುರಿಯಲ್ಲಿ. ಬಿಗ್ ಬಾಸ್ ಏನಕ್ಕೆ ನೋಡ್ತಾ ಇದ್ದೇನೆ ಅಂದ್ರೆ ನನ್ಗೆ ಇಷ್ಟ ಆಗಿದೆ, ಅದಕ್ಕೆ ನೋಡ್ತಾ ಇದ್ದೀನಿ. ಸುದೀಪ್ ಆಗ್ಲಿ ಇಲ್ಲ ಪ್ರಥಮ್ ಆಗ್ಲಿ ಇಲ್ಲ ಯಾವ್ದೇ ಶೋ ಆಗ್ಲಿ ಫಸ್ಟ್ ಬರೋದು ಕನ್ನಡಿಗರು ಅಂತ. ಆ ಪ್ರಶ್ನೆನ ಫಸ್ಟ್ ತೆಗ್ದಾಕ್ರಿ. ಕನ್ನಡಿಗರು ಮಾತ್ರ ನಿಮ್ಮ ಶೋ ನೋಡಲ್ಲ. ಎಲ್ಲರೂ ಜಗತ್ತಲ್ಲಿ ಎಷ್ಟೇ ಜನ ಇರಲಿ, ಕನ್ನಡ ಪ್ರೋಗ್ರಾಮ್ ಯಾವ್ದು ನೋಡ್ತಾರೋ ಅದು ನೋಡ್ತಾರೆ. ನಿಮ್ಮ ಅರ್ಥ ಆದ್ರೆ ಕನ್ನಡಿಗರ ಪದನ ಫಸ್ಟ್ ಬಿಡ್ರಿ, ಆಮೇಲೆ ನೋಡ್ರಿ. ಗುರು, ನೀನು ಹೇಳೋದು ಬಿಡು ಅಂತ ನಾನು ಹೇಳಿಲ್ಲ. ಆದ್ರೆ ನಿನ್ನ ಪ್ರೋಗ್ರಾಮ್ ಕೂಡ ತಮಿಳ್ನಾಡರು ಆಂಧ್ರರಾಗೂ ನೋಡ್ತಾ ಇರ್ತಾರೆ. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ಕನ್ನಡ ಜನತೆ ಅನ್ನೋದು ಬಿಟ್ಟು ಇದು ಭಾರತೀಯ ಜನತೆ ಅನ್ರಿ. ಯಾರು ಬೇಡ ಅಂದ್ರು ನಿಮ್ಕ? ಯಾವಾಗ ನೋಡಿದ್ರು ಕನ್ನಡ ಜನತೆ ಅಂತಿರಲ್ಲ. ನಮ್ಗೂ ಕನ್ನಡ ಬರುತ್ತೆ, ಕ್ಲೀನ್ ಆಗಿ ಮಾತಾಡ್ತೀನಿ. ಸಮಸ್ತ ಕನ್ನಡ ಜನತೆಗೆ ಅನ್ನೋದ್ ಬದಲು ಸಮಸ್ತ ನಾಡಿನ ಜನತೆ ಅನ್ರಿ. ಯಾರು ಬೇಡ ಅಂದ್ರಿ ನಿಮ್ಗೆ? ಗುರು, ನೀನ್ ಕನ್ನಡಿಗನಂತ ಇಲ್ಲ ಅಂತ ಯಾರು ಹೇಳಿದ್ದು? ಓಕೆ, ನಾನು ಒಪ್ಕೊಂತ ಇದೀನಿ. ಆದ್ರೆ ಸುದೀಪ್ ಅವರಾಗ್ಲಿ ಇಲ್ಲ ಪ್ರಥಮ್ ಅವರಾಗ್ಲಿ ಯಾವಾಗ್ಲೂ ಕನ್ನಡಿಗರು, ನಾನು ವೋಟ್ ಮಾಡಿ ಗೆಲ್ಸಿರೋ ಕನ್ನಡಿಗರು ಅಂತಾರಲ್ಲ, ಅದು ಹೇಳೋದು ತಪ್ಪು ಅಂತ ನಾನು ಹೇಳ್ತಿರೋದು. ಯಾಕಂದ್ರೆ ನಾನು ಇರೋದು ತಮಿಳ್ನಾಡೋನು. ಆದ್ರೂ ಪ್ರಥಮ್ ವೋಟ್ ಮಾಡಿ ಗೆಲ್ಲಿಸ್ತಾ ಇದ್ದೀನಿ ವಾರ. ಏನಕ್ಕ? ಅವನ್ ಇಷ್ಟ ಅಂತ ಅಷ್ಟೇ. ಅದನ್ನ ಹೇಳೋದು ತಪ್ಪು. ನನ್ನ ಪ್ರೀತಿಯ ಕನ್ನಡಿಗರ ಬದಲು ನನ್ನ ನಾಡಿನ ಜನತೆ ಅಂತ ಹೇಳಿ ನಾನು ಒಪ್ಕೊಂತೀನಿ. ಕನ್ನಡಿಗರು ಅಂತ ಹೇಳೋದು ತಪ್ಪು. ಯಾಕಂದ್ರೆ ನಾನು ವೋಟ್ ಮಾಡ್ತಾ ಇದ್ದೀನಿ ವಾರ. ಅರ್ಥ ಮಾಡ್ಕೋರಿ. ಕೇಳಿಸ್ಕೊಂಡ್ರಾ ಫ್ರೆಂಡ್ಸ್? ಕೇಳಿಸ್ಕೊಂಡ್ರಾ? ಏನ್ ಕೋಪ ಬರ್ತಾ ಇದೆಯಾ? ನನಗೆ ಎಷ್ಟು ಕೋಪ ಬಂದಿದೆ ಅಂದ್ರೆ ತುಂಬಾ ಸಖತ್ ಕೋಪ ಬಂದಿದೆ.
ಎಲ್ಲೋ ಧರ್ಮಪುರಲ್ಲಿ ಇತ್ಕೊಂಡು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ದಾನೆ. ಏನಂತ ಕೇಳಿಸ್ಕೊಂಡಿದ್ರಲ್ಲ, ಇದೇ ಮೆಸೇಜ್ ಕಳಿಸಿರೋದು ನನಗೆ. ನೀನು ಕನ್ನಡಿಗ ಅಂತ ಹೇಳ್ಬೇಡ, ಸುದೀಪ್ ಅಣ್ಣ ಕೂಡ ಕನ್ನಡಿಗ ಅಂತ ಹೇಳ್ಬಾರ್ದು, ಪ್ರಥಮ್ ಕೂಡ ನಾನು ಕನ್ನಡಿಗರ ಗೆಲ್ಲುವ ಅಂತ ಹೇಳ್ಬಾರ್ದು ಅಂತ ಇವ್ನು ಹೇಳಿದೆ. ನಿಮ್ಗೆ ಎಷ್ಟು ಧೈರ್ಯ ಇರಬೇಕು ಫ್ರೆಂಡ್ಸ್, ಇವನಿಗೆ ಹೇಳಿ, ಇವ್ನಿಗೆ ಎಷ್ಟು ಧೈರ್ಯ ಇರಬೇಕು. ಇವ್ನು ಯಾರು ಹೇಳಕ್ಕೆ ನಮಗೆ ಕನ್ನಡಿಗ ಅಂತ ಹೇಳ್ಬೇಡ, ಕನ್ನಡಿಗರು ಓಟ್ ಹಾಕ್ದೆ ಅಂತ ಹೇಳ್ಬೇಡ. ಇವ್ನು ಯಾರು ಹೇಳಿ ಓಟ್ ಹಾಕಕ್ಕೆ ಪ್ರಥಮ್ಗೆ? ನಮ್ಮ ಕನ್ನಡಿಗರೇ ಬೆಜ್ಜಾನ್ ಜನ, ಕೋಟಿ ಅಂತ ಜನ ಇದ್ದಾರೆ ಪ್ರಥಮ್ ಓಟ್ ಹಾಕೋರು. ಇವ್ನು ಯಾವನು ಹೇಳಕ್ಕೆ? ನನಗೆ ಮೆಸೇಜ್ ಕಳಿಸ್ತೇನೆ ಫ್ರೆಂಡ್ಸ್, ಈ ಥರ ನನಗೆ ಈ ಧಮಕಿ ಆಗ್ತಾ ಇದ್ದೇನೆ ಅಂತ ಹೇಳ್ಬೋದು ಇಂಡೈರೆಕ್ಟ್ ಆಗಿ. ಯಾಕಂದ್ರೆ ನೀನು ಹೇಳ್ಬೇಡ, ನನ್ನ ವಿಡಿಯೋನ ನೋಡ್ತಾನಂತೆ, ತಮಿಳ್ನಾಡು ತೆಲುಗಲ್ಲಿ ನೋಡ್ತಾನೆ. ಸೊ ಇವ್ನು ನಾನು ಕನ್ನಡಿಗ ಅಂದ್ರೆ ಇವನು ಬೇಜಾರಾಗುತ್ತೆ ಅಂತಿ. ನಾನು ಕನ್ನಡಿಗ, ನಾನು ಕರ್ನಾಟಕದವನು. ನನಗೆ ಫಸ್ಟ್ ಕರ್ನಾಟಕ ಇಂಪಾರ್ಟೆಂಟು, ನನಗೆ ಕನ್ನಡ ಇಂಪಾರ್ಟೆಂಟು, ನನಗೆ ಕನ್ನಡನೇ ಫಸ್ಟು, ಕನ್ನಡ ಆದ್ಮೇಲೆ ಎಲ್ಲ ನೆಕ್ಸ್ಟ್. ಗೊತ್ತಾಯ್ತಾ? ನೀನು ಯಾವನೋ ಅಲ್ಲಿ ಕುತ್ಕೊಂಡು ನಾನು ವಾಟ್ಸಪ್ ಆಡಿಯೋ ಹೇಳಿದ ಅಂತ ನಾನು ಹೇಳಕ್ ಬಿಡಲ್ಲ. ಗೊತ್ತಾಯ್ತಾ? ನೀನು ಅಲ್ಲಿಂದ ನಿಮ್ಮ ಜನಗಳನ್ನೆಲ್ಲ ಕರ್ಕೊಂಬಂದು ನಾನು ಇರೋ ಜಾಗಕ್ಕೆ ಬಂದು ನನ್ನ ಕುತ್ತಿಗೆ ಮೇಲೆ ಕಾಲಿಟ್ಟು ನೀನು ಲಾಸ್ಟ್ ಸಾಯಿಸ್ತಾ ಇದ್ದೀನಿ. 2 ವರ್ಡ್ ಹೇಳೋ, ನಾನು ಏನು ಹೇಳ್ತೀನಿ ಗೊತ್ತಾ? ನಾನು ಕನ್ನಡಿಗ ಅಂತ ಹೇಳ್ತೀನಿ. ಗೊತ್ತಾಯ್ತಾ? ಅಷ್ಟು ಕನ್ನಡ ಮೇಲೆ ಅಭಿಮಾನ ಇಟ್ಕೊಂಡಿರೋ ಅವ್ನಿಗೆ ನೀನು ಈ ಥರ ಮೆಸೇಜ್ ಕಳಿಸಿ ಅಂದರೆ ನಿನ್ಗೆ ಎಷ್ಟು ಧೈರ್ಯ ಇರ್ಬೋದು? ನಿನ್ನ ಫೋಟೋ ಐತೆ, ನಿನ್ನ ವಿಡಿಯೋ ಐತೆ, ನಿಂದು ಫೋನ್ ನಂಬರ್ ಐತೆ. ಇವತ್ತು ನಾನು ನಿನ್ನ ಚಾನಲ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ನಿನಗೆ ಏನಾಗುತ್ತೆ ಗೊತ್ತಾ? ಹೇಳು. ಕನ್ನಡನ ಪ್ರೀತಿಸೋರು ಮಾತ್ರ ಬಿಗ್ ಬಾಸ್ ನೋಡಿ, ನನ್ನ ವಿಡಿಯೋನ ನೋಡಿ. ಕನ್ನಡನ ದ್ವೇಷಿಸೋರು, ಕನ್ನಡ ಕಂಡ್ರೆ ಆಗದೆ ಅಂತ ನಿಮ್ಮಂಥವ್ರು ನೋಡಕ್ ಹೋಗ್ಬೇಡಿ. ಗೊತ್ತಾಯ್ತಾ? ನೀನು ವಾಟ್ಸಪ್ ಆಡಿಯೋ ಇನ್ನೊಂದ್ಸರಿ ಕಳ್ಸಿದ್ರೆ ಅಷ್ಟೇ, ಅದ್ರ ಪರಿಣಾಮನೇ ಬೇರೆ ಆಗುತ್ತೆ. ಇವಾಗ ಕಳಿಸೋದಕ್ಕೆ ನೀನು ಕ್ವಶನ್ ಕೇಳಿದ್ರೆ ನಮ್ಮ ಕನ್ನಡಿಗರು ಕೂಡ ಆನ್ಸರ್ ಮಾಡಬೇಕು ಅಂತ ನಾನು ಕೇಳ್ಕೊತಿದ್ದೀನಿ ಫ್ರೆಂಡ್ಸ್ ನಿಮ್ಮ ಹತ್ರ. ಇದು ನಾನು ಯಾವ ವಿಡಿಯೋ ನಾನು ಶೇರ್ ಮಾಡಿ ಅಂತ ನಾನು ಯಾವತ್ತೂ ನಿಮಗೆ ಓಪನ್ ಆಗಿ ಯಾವತ್ತೂ ಕೇಳಕ್ಕೆ ಹೋಗಿಲ್ಲ. ಅಷ್ಟು ಇದೆ. ನಾನು ಇವತ್ತು ಕೇಳ್ತಾ ಇದ್ದೀನಿ ಫ್ರೆಂಡ್ಸ್, ಈ ವಿಡಿಯೋನ ನೀವು ಶೇರ್ ಮಾಡಿ. ಪ್ರತಿಯೊಬ್ಬ ಕನ್ನಡದಲ್ಲಿರೋ ಎಲ್ಲೇ ಇರೋ ಕನ್ನಡಿಗರು ಕೇಳಿಸ್ಕೊಳ್ಳಿ. ಅವರೇ ಕನ್ನಡಿಗರುಗಳೇ ಇವ್ನು ವಾಟ್ಸಪ್ ಆಡಿಯೋ ಕಳ್ಸೋಣ, ಅವನಿಗೆ ಉತ್ತರ ಕೊಡಲಿ. ಓಕೆನಾ? ನನಗಂತೂ ತುಂಬ ಡಿಸ್ಟರ್ಬ್ ಆಗಿದ್ದೀನಿ ಫ್ರೆಂಡ್ಸ್, ಇದನ್ನು ನಾನು ಕೇಳಿಸ್ಕೊಂಡು ತುಂಬ ಬೇಜಾರಿದ್ದೀನಿ ಆಡಿಯೋ ಕೇಳಿಸ್ಕೊಂಡು. ದಯವಿಟ್ಟು